ಆ್ಯಂಡ್ ನಮ್ಮ ಕಥೆಗೆ ಆ್ಯಕ್ಟ್ ಆಗಿತ್ತು. ಎಸ್ ಎಸ್ ಸರ್, ನಿಮಗೆ ಕೃಷ್ಣ ಅನ್ನೋದು ತುಂಬ ಕನೆಕ್ಟ್ ಆಗುತ್ತಲ್ಲ. ಈ ಸಿನಿಮಾ ಅಂತಲ್ಲ, ಸುಮಾರು ಸಿನಿಮಾಗಳು ಕೃಷ್ಣ ಕೃಷ್ಣ ಅಂತೇಳಿ ಒಂದಷ್ಟು ಕನೆಕ್ಟ್ ಆಗುತ್ತೆ ಕೃಷ್ಣ ಅನ್ನೋದು. ಅದೇನೋ ನೀವು ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಕೃಷ್ಣ ಟೈಟಲಲ್ಲಿ ಸಿನಿಮಾದಲ್ಲಿ ನಿಮ್ಮ ಹೆಸರು ಕೃಷ್ಣ ಅಂತ ಇರುತ್ತೆ. ಅದ್ರ ಬಗ್ಗೆ ಏನಾದರೂ ಅಲ್ಲಿ ನೀವು ಹೇಳಿದ ಥರ ಕಾಕತಾಳಿಯಾನೇ ಇರ್ಬೋದು. ಸ್ಕ್ರಿಪ್ಟ್ ಬರಿಬೇಕಾದ್ರೆ ಹೀರೋ ಹೆಸರು ಕೃಷ್ಣ ಅಂತ ಇದ್ರೆ ಚೆನ್ನಾಗಿರುತ್ತೆ ಅಂತ ಇರ್ಬೋದು. ಕಾಕತಾಳಿಯ. ಎಸ್ ಎಸ್ ಸರ್, ನಾವೆಲ್ಲ ಕೃಷ್ಣನ ಭಕ್ತರು. ಸರ್, ಸಾಂಗ್ಗಳು ಇನ್ನೂ ಪೂರ್ತಿಯಾಗಿ ರಿಲೀಸ್ ಆಗದೇ ಇದ್ರು ಕೂಡ ಆ ಲಿರಿಕಲ್ ಸಾಂಗಲ್ಲೇ ಡಿಸೈನ್ಗಳು ಮಾಡಿರಲ್ಲ, ಅದು ತುಂಬ ವರ್ಕೌಟ್ ಆಗಿದೆ. ಇನ್ಫ್ಯಾಕ್ಟ್ ಸಾಂಗ್ಗಳೇ ಗೊತ್ತಿಲ್ಲ ನಮ್ಗೆ, ಅಂದರೆ ಒಳಗಡೆ ಇನ್ನೂ ಎಷ್ಟು ಸ್ಟೆಪ್ ಇದ್ದಾವೆ, ಎಷ್ಟು ಹುಕ್ ಸ್ಟೆಪ್ ಇದೆ ಗೊತ್ತಿಲ್ಲ. ರಿಲೀಸ್ ಆಗಿರೋ ಒಂದು ಲಿರಿಕಲ್ ಸಾಂಗ್ಗಳು ಅದೇ ಇವಾಗ ನಾವೇನು ಹೇಳಿದ್ವಿ, ದ್ವಾಪರ ಸಾಂಗು ಸಿಕ್ಕಾಪಟ್ಟೆ ವೈರಲ್ಲು. ಫ್ಯೂ ಸೆಕೆಂಡ್ಸ್ ಅಷ್ಟೇ ಅದು ಹಿಂದೆಗಡೆ ಗೋಡೆ ಮೇಲೆಲ್ಲ ಬರುತ್ತೆ. ನೀವು ಹೇಳ್ತಾರಲ್ಲ, ನಾವು ನೋಡ್ಕೋ ಈ ಲಿರಿಕ್ಸಾ, ಯಾಕಂದರೆ ನಮ್ಗೆ ಅಷ್ಟು ಪದಗಳು ತಿರುಗಲ್ಲ ನಾಲ್ಗೆ. ಅದೇನೇನೋ ಅಷ್ಟು ಕಾವ್ಯಾತ್ಮಕವಾಗಿ ಹೇಳ್ಬೇಕಾದ್ರೆ ನಮ್ಮ ನಾಲ್ಗೆ ತಿರುಗಲ್ಲ. ಸೊ ನಾವು ಓದ್ಕೊಂತಿದ್ದೆ ನಾನು, ಇದಾ ಅರ್ಥ ಇದು ಅಂತೇಳಿ. ಎಗೈನ್ ಏನು ನಮ್ಮ ಜಸ್ಕರಣ್ ಸಿಂಗ್ ಆಡಿದ್ದ ಹಾಡು ನಿಜಕ್ಕೂ ನಮಗೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳ್ತಾಯಿದ್ರು. ಫಸ್ಟ್ ಟೈಮ್ ಸೋನು ನಿಗಮ್ ಅನ್ಕೊಂಡ್ಬಿಟ್ಟಿದ್ದೆ ನಾನು ಹಾಡು ಹೇಳಿದ್ದು, ಬಟ್ ಅದಾದಮೇಲೆ ಗೊತ್ತಾಯಿತು ಜಸ್ಕರಣ್ ಸಿಂಗ್ ಅಂತೇಳಿ. ಸೊ ದ್ವಾಪರ ಸಾಂಗು ನಿಮಗೆ ಎಷ್ಟು ಖುಷಿ ಕೊಟ್ಟಿದ್ದು ಅನ್ನೋದು ಸರ್? ನೋಡಿ, ಇಷ್ಟು ದೊಡ್ಡ ಹಿಟ್ ಆದಮೇಲೆ, ವೈರಲ್ ಆದಮೇಲೆ ಖಂಡಿತವಾಗ್ಲೂ ಈ ಚಿತ್ರದ ನಾಯಕ ನಟನಾಗಿ ತುಂಬಾ ಖುಷಿ ಕೊಟ್ಟಿದೆ. ನಾನಾಗಲಿ ಪ್ರೊಡ್ಯೂಸರ್ ಆಗಲಿ ಈ ಸಾಂಗ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಓಕೆ, ಅಂದ್ಕೊಂಡಿದ್ದು ಹಿಟ್ ಆಗುತ್ತೆ ಅನ್ಕೊಂಡಿತ್ತು. ಬಟ್ ಹಿಂಗೆ ವೈರಲ್ ಆಗ್ಬಿಡುತ್ತೆ, ನ್ಯಾಷನಲ್ ವೈಡ್ ಇಂಟರ್ನ್ಯಾಷನಲ್ ಅವರೆಲ್ಲ ಇದನ್ನು ರೀಲ್ ಮಾಡ್ತಾರೆ, ಇಷ್ಟು ವೈರಲ್ ಆಗುತ್ತೆ, ಪ್ರತಿಯೊಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಅಂತ ಅಂದ್ಕೊಂಡಿರಲಿಲ್ಲ. ಒಬ್ರಿಗೆ ಇದ್ದಿದ್ದು ಅದೊಂದು ಕಾನ್ಫಿಡೆನ್ಸ್ ನಮ್ಮ ಡೈರೆಕ್ಟ್ರಿಗೆ. ಓಕೆ, ಚಿನ್ನಯ್ಯ ಹಿಟ್ ಆಗುತ್ತೆ ಸರ್, ಮ್ಯಾರೇಜ್ ಈಸ್ ಫಿಕ್ಸ್ ಹಿಟ್ ಆಗುತ್ತೆ, ಬಟ್ ದ್ವಾಪರ ಸಾಂಗ್ ಏನಿದೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ನೋಡ್ತಾ ಇರಿ ಅಂತ. ನಾವಿಬ್ರು ಹೇಳೋದು ಚೆನ್ನಾಗಿದೆ, ಹಿಟ್ ಆಗುತ್ತೆ, ಬಟ್ ಇವ್ರು ಹೇಳಿದ ಮಟ್ಟಕ್ಕೆ ಹೋಗುತ್ತಾ ಅಂತ ಕ್ವಶನ್ ನಮಗೆ. ಬಟ್ ಇವತ್ತು ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ಸಿನಿಮಾಲ್ಲೂ ಅದೇ ಥರ ಗೆಲ್ತೀವಿ ಸರ್. ದ್ವಾಪರ ಸಾಂಗ್ ನಾನು ಸರ್ಗೆ ಆಗಲೇ ಹೇಳ್ತಾ ಇದ್ದೆ, ನಾಟ್ ಓನ್ಲಿ ಬೇರೆ ಬೇರೆ ಸಿಟಿಲಿ ಮಾತ್ರ ಅಲ್ಲ ಸರ್, ರಾಯಚೂರು ಯಾವುದೋ ಒಂದು ಹಳ್ಳಿ ಭಾಗದಲ್ಲಿ ಸ್ಕೂಲ್ ಮಕ್ಕಳು ನೋಡಿದ್ರೆ ಇಲ್ವೇ, ನಮ್ಮ ಬಸ್ಸಿಂದ ನೋಡಿದ್ರೆ ಸರ್ ನೀವು? ಅದು ಎಷ್ಟು ಚೆನ್ನಾಗಿ ನೋಡ್ತೀರಾ ಸರ್ ಇನ್ನೊಂದ್ಸಲ? ಅದು ಎಷ್ಟು ಚೆನ್ನಾಗಿ ಹೇಳಿದ್ರೆ, ನಾನಂತೂ ಪದೇ ಸೇವ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನು. ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ಅವರು ಅಷ್ಟು ಇಷ್ಟಪಟ್ಟು ಮಾಡೋದು ಇದೆಯಲ್ಲ. ರಾಯಚೂರಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅದು. ರಾಯಚೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಆಡಿದ್ದಾರೆ. ರಮೇಶ್ ಅವ್ರೆ, ಅದೆಲ್ಲ ಮ್ಯಾಜಿಕ್ ಇವರೇ. ಬೇಕು ಅಂದರೂ ಮಾಡ್ಸೋಕ್ಕಾಗಲ್ಲ, ಅದೆಲ್ಲ ಆಗೋದು ನ್ಯಾಚುರಲಿ. ಒಂದು ಸಾಂಗ್ ಇಷ್ಟ ಆದಾಗ ಪಾಪ ಮಕ್ಕಳು ಮಾಡ್ತಾರೆ, ಎಲ್ಲರೂ ಮಾಡ್ತಿದ್ದಾರೆ. ಈ ವಿಡಿಯೋ ನಾನು ಹಾಕ್ಕೊಂಡಿದ್ದೆ. ಎಸ್ ಸರ್, ಪ್ರಶಾಂತ್ ಸರ್, ಒಂದು ಸ್ಯಾಂಡಲ್ವುಡ್ನ ಗೋಲ್ಡನ್ ಸ್ಟಾರು, ಅಷ್ಟು ಜನ ಹೀರೋಯಿನ್ಸು, ಸಿನಿಮಾದಲ್ಲಿ ಇನ್ನೂ ದೊಡ್ಡ ದೊಡ್ಡ ತಾರಾಗಣಗಳು, ಇಷ್ಟೆಲ್ಲ ಹಾಕ್ಕೊಂಡು ಮಾಡೋಣ ಅಂದಾಗ ನಿಮ್ಮ ಪಾರ್ಟ್ನರ್, ನಿಮ್ಮ ಸ್ನೇಹಿತರು ಶ್ರೀನಿವಾಸ ರಾಜ್ ಅವರು ಹೇಳಿದಾಗ ನಿಮಗೆ ಬಜೆಟ್ ವೈಸ್ ಪಾಯಿಂಟ್ಸ್ ಹೋಯ್ತಾ ಅಥವಾ ಹೆಂಗೆ ಅಂತ ಅನಿಸಿದ್ದುಂಟ? ಅಫ್ಕೋರ್ಸ್, ಈಗ ನಾವು ಇನಿಷಿಯಲಿ ಏನು ಬಡ್ಜೆಟ್ ಮಾಡಿರ್ತೀವಲ್ಲ, ಡೆಫಿನೆಟ್ಲಿ ಸ್ವಲ್ಪ ಇದ್ದೇ ಇರುತ್ತೆ. ಈಗ ನೋಡಿ, ಟೋಟಲ್ ಈಗ ಲಾಸ್ಟ್ ಇಯರ್ ಜೂನ್ 14 ನಾವು ಪೂಜೆ ಮಾಡಿ ಕ್ಲಾಪ್ ಮಾಡಿದ್ದು, ಈಗ ಆಗಸ್ಟ್ 15, 14 ತಿಂಗಳು. ಸೊ ವೇರಿಯೇಷನ್ ಇರುತ್ತೆ, ಬಟ್ ಇಟ್ಸ್ ಗುಡ್, ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಒಳ್ಳೆ ಪ್ರಾಡಕ್ಟ್ ಬೇಕು, ಆಯಿತಾ? ಇದೇನಂತಂದರೆ ಜನ ಈಗ ಅದೇ ಹೇಳಿಲ್ವಾ, ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದೆ, ಇದು ಅಟ್ ದ ಎಂಡ್ ಆಫ್ ದ ಕಸ್ಟಮರ್ ಇಸ್ ಕಿಂಗ್. ಹೂ ಇಸ್ ದ ಕಸ್ಟಮರ್? ಯಾರು ಕಸ್ಟಮರು? ಪ್ರೇಕ್ಷಕರಿಗೆ ನಾವು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕಾ? ಅವ್ರು 2.5 ಗಂಟೆ ಬಂದು ನೋಡ್ತಾರೆ ಅಂತ ಹೇಳಿದ್ರೆ ನಾವು ವಿ ಹ್ಯಾವ್ ಟು ಶೋ ಸಮಥಿಂಗ್. ಸೊ ಸುಮ್ಮನೆ ಏನೋ ಮಾಡೋದಕ್ಕೆ ಎಲ್ಲಿ ಏನು ಬೇಕು, ನೋ ಪ್ರಾಬ್ಲಮ್, ಎಲ್ಲೂ ಕಾಂಪ್ರಮೈಸ್. ನೀವೇ ನೋಡಿದ್ದೀರಾ, ಎಲ್ಲ ಸೆಟ್ಟಲ್ಲಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ ಸರ್. ಇದರಲ್ಲಿ ಚಿನ್ನಮ್ಮ ಸಾಂಗಲ್ಲಿ ಅದೊಂದು ಲೈನ್ ಇದೆಯಲ್ಲ, ಹೂವಿನ ಸಂತೆಗೆ ಹೋಗ್ಬೇಡಮ್ಮ ಹೂವೆಲ್ಲ ಅಳ್ತಾವಮ್ಮ ಅಂತ, ಅದೊಂದು ಲೈನು ನೀವು ಹೇಳಿ ಸರ್, ಒಂದೆರಡು ಲೈನ್. ಹೂವಿನ ಸಂತೆಗೆ ಹೋಗ್ಬೇಡಮ್ಮ ಹೂವೆಲ್ಲ ಅಳ್ತಾವಮ್ಮ, ಜಾತ್ರೆಗೆ ಹೋದ್ರೆ ನೀ ತೇರು ಬಿಟ್ಟು ನಿನ್ನೇ ನೋಡ್ತಾರಮ್ಮ. ಅಂದರೆ ಜಾತ್ರೆಗೆ ಹೋದ್ರೆ ತೇರು ಬಿಟ್ಟು ಸುಂದರ, ಆ ತೇರ್ನೇ ಬಿಟ್ಬಿಟ್ಟು ನಿನ್ನ ನೋಡ್ತಾರಮ್ಮ, ನೀನು ಅಷ್ಟು ಸುಂದರಿ. ಸೊ ವರ್ಣನೆ ಆ ಕಡೆ ಹೋಗ್ಬೇಡ, ಹೂವೆಲ್ಲ ಬಿಟ್ಟು ನಿನ್ನ ನೋಡ್ತಾರೆ, ನೀನು ಹೂವಿಗಿಂತ ಸುಂದರವಾಗಿದೆಯಾ ಸರ್? ಅದೇ ನನಗೆ ಜಾನಪದ ಶೈಲಿಲಿ ಹೇಳೋದಿದೆಯಾ, ಬ್ಯೂಟಿಫುಲ್ ಕವಿರಾಜ್ ಅವರು ಒಂದು
ಅದು ಒಂದು ಕೈ ಬರಹ. ಉತ್ತರ ಕರ್ನಾಟಕದ ಒಂದು ಹೌದು ಶೈಲಿಯೆಲ್ಲ ಆ ಶೈಲಿಯಲ್ಲಿ ಹೇಳೋದು. ನನ್ನ ಪ್ರಶ್ನೆ ಅದೇ ಇತ್ತು, ನಾಗೇಂದ್ರ ಪ್ರಸಾದ್ ಅವ್ರು ಬರೆದಿರೋ ಲೈನ್ಸ್ಗಳು ನಿಜವಾಗ್ಲೂ ನೀವು ಎಷ್ಟು ಎಂಜಾಯ್ ಮಾಡಿರ್ಬೋದು ಸರ್ ಆ ಮೂಮೆಂಟಲ್ಲಿ. ನಿಮ್ಗೆ ಆ ಸಾಂಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಂ ನಿಜ. ಆ ಸಾಂಗಲ್ಲಿ ನೋಡಿದಾಗ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಅದು ಮಾಡ್ಬೇಕಾದ್ರೆ ನಾವು ಖುಷಿ, ಆ ಪರ್ಟಿಕ್ಯುಲರ್ ಬಿಟ್ಟು ಬಂದಾಗಲೇ ಖುಷಿ ನಮ್ಗೆ. ಆ ಹುಕ್ ಸ್ಟೆಪ್ಗಳು ಸಖತ್ ಹೈಲೈಟ್ ಆಗಿದೆ ಸರ್. ಈಗ ಸುಮಾರು ಸಾಂಗ್ಗಳಲ್ಲಿ ಹುಕ್ ಸ್ಟೆಪ್ಗಳನ್ನ ಮಾಡೋಕ್ಕಾಗೋದಿಲ್ಲ. ಆ ಪ್ಲಾನು ಡೈರೆಕ್ಟರ್ ಇದೆ. ಓ ಸೀರಿಯಸ್ಲಿ. ಲಿರಿಕಲ್ ವಿಡಿಯೋ ಅಲ್ಲಿ ಹಾಂ. ಸೊ ನಿಜವಾಗ್ಲೂ ಅದ್ಭುತವಾಗಿದೆ ನೋಡಿ, ಕೊನೆಗೆ ಹೈಲೈಟ್ ಆಯಿತು, ಎಲ್ಲರೂ ಟ್ರೈ ಮಾಡಿದ್ರು. ಎಲ್ಲರೂ ಟ್ರೈ ಮಾಡ್ತಿದ್ದಾರೆ ಅದು. ಆಮೇಲೆ ಅದು ಸಾಂಗ್ ನೋಡಿದಾಗ ನಿಮ್ಗೆ ಕಷ್ಟ ಅನ್ಸುತ್ತೆ ಸರ್. ನೀವು ಒಂದ್ಸಲ 2 ಸಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ. ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ನೋಡಿದ್ರಲ್ಲ ನಾವೀಗ, ತುಂಬ ಕನೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ನಾನು ನೆನ್ನೆಲ್ಲ ಟ್ರೈ ಮಾಡ್ಕೊಂಡು ಬಂದೆ, ಇವತ್ತಿಲ್ಲ ಅಣ್ಣ ನಿಮ್ಮ ಜೊತೆಗೆ ಆ ಸ್ಟೆಪ್ ಸ್ವಲ್ಪ ಮಾಡಿ. ಅಲ್ಲ ಸರ್, ನಿಮ್ಮ ಜೊತೆ ಆಮೇಲೆ ಮಾಡೋಣ, ನಿಮ್ಮ ಜೊತೆ ಒಂದು ಸ್ಟೆಪ್ ಹಾಕೋಣ ಅಂತ.